ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ನಾವಿವತ್ತು IPL ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀವಿ. RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸು. ರೀಚ್ ಆದಂಗೆ ಜರ್ಸಿ ಇರಲಿಲ್ಲ ನಮ್ಮ ಹತ್ರ, ಹಾಗಾಗಿ ಜರ್ಸಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ನಮಗಿದು ಒಂದು ಜರ್ಸಿ 300 ಆಗಿ ಬಿತ್ತು. ಜರ್ಸಿ ತೊಗೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಹ್ಯಾಟ್ ಕೂಡ ತೊಗೊಂಡ್ರು. ಆಮೇಲೆ ಗ್ರೌಂಡ್ ಕಡೆ ಹೊರಟಾದ್ಮೇಲೆ ಇಲ್ಲಿ ಈ ಥರ ಮೀಡಿಯಾದವರು ಎಲ್ಲರಿಗೂ ಇಂಟರ್ವ್ಯೂ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಎಲ್ಲನೂ ಕೇಳ್ತಾಯಿದ್ರು. ಮತ್ತು ಹಾಗೆ ಮುಂದೆ ಹೋದ್ವಿ. ನೋಡಿದ್ರೆ ಅಲ್ಲಿ ಕೈಗೆ ಮತ್ತು ಫೇಸಿಗೆ ಪೇಂಟ್ ಮಾಡೋರೆಲ್ಲ ಇದ್ದರು. ಅವ್ರು ಕೇಳಲಿಲ್ಲ ಅಂದರೂ ಬಂದ್ಬಿಟ್ಟು ನನ್ನ ಕೈಗೆ ಪೇಂಟ್ ಮಾಡಿದ್ರು. ನನಗಾಗ ಫೇಸಿಗೆ ಮಾತ್ರ ಹಾಕಿಸ್ಕೋಬೇಕು ಅಂತ ಇತ್ತು. ಒಂದು ಕಡೆ ಪೇಂಟ್ ಮಾಡೋಕ್ಕೆ 50 ರೂಪೀಸ್ ತೊಗೊಂಡ್ರು. 2 ಕಡೆಯಿಂದ 100 ರೂಪೀಸ್ ಕೊಟ್ವಿ. ನಾವು 4 o'clock ಆಗಿ ಗ್ರೌಂಡ್ ಹತ್ರ ರೀಚ್ ಆದ್ವಿ. ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದಲ್ವ, ರಶ್ ಆಗುತ್ತೋ ಇಲ್ವೋ ಹೇಗಿರುತ್ತೆ ಅಂತೇನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬೇಗನೆ ಬಂದಿದ್ವಿ. ನೋಡಿ, ನಂದು ಕೈದು ಮತ್ತು ಫೇಸದು ಪೇಂಟಿಂಗ್ ಚೆನ್ನಾಗಿದೆಯಲ್ಲ. ಗಾಡಿನ ಪಾರ್ಕ್ ಮಾಡೋದೇ ಅಲ್ಲಿ ದೊಡ್ಡ ಸಮಸ್ಯೆ, ಯಾಕಂದರೆ ಆಲ್ರೆಡಿ ಎಲ್ಲ ಫುಲ್ ಆಗೋಗಿರುತ್ತೆ. ನಾವು ನಮ್ಮ ಗಾಡಿನ ಕಬ್ಬನ್ ಪಾರ್ಕ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ನೋಡಿ, ನಾವು ನಮ್ಮ ಗೇಟ್ ಹತ್ರ ಬಂದ್ವಿ, ಗೇಟ್ ನಂಬರ್ 20. ಆಗಲೇ 4 o'clock ಎಲ್ಲ ಲೈನ್ ಮಾಡ್ಕೊಂಡು ನಿಂತಿದ್ರು. ನಾವು ಸಹ ಲೈನಲ್ಲಿ ನಿಂತ್ಕೊಂಡ್ವಿ. ಒಂದು 5 o'clock ಹಂಗೆ ಬಿಡ್ತಾರೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ 4:30 ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗ್ರೌಂಡ್ ಒಳಗೆ ಹೋಗೋಕ್ಕೂ ಮುಂಚೆ ಎಲ್ಲ ಚೆಕ್ ಮಾಡ್ತಾರೆ, ಏನೂ ತೊಗೊಂಡು ಹೋಗಂಗಿಲ್ಲ. ಸ್ನ್ಯಾಕ್ಸ್ ಆಗಲಿ, ವಾಟರ್ ಬಾಟಲ್ ಆಗಲಿ, ಇಲ್ಲ ನಿಮ್ಮದು ವ್ಯಾಲೆಟಲ್ಲಿ ಕಾಯಿನ್ಸ್ ಇದ್ದರೆ ಕಾಯಿನ್ ಆಗಲಿ, ಇಲ್ಲ ಪವರ್ ಬ್ಯಾಂಕ್ ಆಗಲಿ, ಯಾವುದೂ ಅಲೋಡ್ ಇಲ್ಲ ಒಳಗಡೆ. ನೀವು ಗೇಟಿಗೆ ಎಂಟ್ರಿ ಆದ ತಕ್ಷಣ ಫಸ್ಟು ಟಿಕೆಟ್ ಚೆಕ್ ಮಾಡಿ, ಆಮೇಲೆ ಬ್ಯಾಗ್ ಏನಾದರೂ ಇದ್ದರೆ ಬ್ಯಾಗ್ ಚೆಕ್ ಮಾಡ್ತಾರೆ. ಈಗ ಒಳಗೆ ಬಿಡ್ತಾ ಇದ್ದಾರೆ. ನೋಡಿ, ನಾವು ಒಳಗಡೆ ಬಂದ್ವಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ, ಹೇಗಿರುತ್ತೆ ವಿರಾಟ್ ಕೊಹ್ಲಿ ನೋಡ್ಬೋದು ಅಂತ. ನೋಡಿ, ಎಂಟ್ರಿ ಆದಂಗೆ ಈ ಥರ ಎಲ್ಲ ಪ್ಲೇಯರ್ಸದು ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ಫಸ್ಟ್ ಎಂಟ್ರಿ ಆದಮೇಲೆ ಇಲ್ಲಿ ಸೆಕೆಂಡ್ ಎಂಟ್ರಿ ಕೂಡ ಇರುತ್ತೆ. ನೋಡಿ, ಈ ಥರ ಒಂದು ಗೇಟ್ ಇರುತ್ತೆ. ಇಲ್ಲಿಂದ ಒಳಗಡೆ ಹೋಗಬೇಕು. ನಾವು ಸ್ಟೆಪ್ ಹತ್ಕೊಂಡು ಹೋದ ತಕ್ಷಣವೇ ಫಸ್ಟ್ ನಮಗೆ ಸಿಗೋದು ಗ್ರೌಂಡು. ಸೂಪರ್ ಅಲ್ಲ, ವಾವ್ ಅನಿಸುತ್ತೆ ಒಳಗಡೆ ಹೋದ ತಕ್ಷಣ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ತುಂಬಾ ಚೆನ್ನಾಗಿತ್ತು. 4:50 ಆಗಿಲ್ಲ, ನಾವು ಒಳಗಡೆ ಬಂದುಬಿಟ್ವಿ. ಆ ಟೈಮಲ್ಲಿ ಇನ್ನೂ ಅಷ್ಟೊಂದು ಜನ ಯಾರು ಬಂದಿರಲಿಲ್ಲ, ಸ್ವಲ್ಪ ಜನ ಅಷ್ಟೇ ಬಂದಿದ್ದು. ನೆಕ್ಸ್ಟು ನಿಮಗೆ ಯಾವುದು ಸೀಟ್ ನಂಬರ್ ಕೊಟ್ಟಿರ್ತಾರೆ ಅದೇ ಸೀಟಲ್ಲಿ ನೀವು ಕೂತ್ಕೋಬೇಕು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬೇರೆ ಬೇರೆ ಕಡೆ ಸಿಕ್ಕಿತ್ತು, ಹಾಗಾಗಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಬೇರೆಯವ್ರ ಜೊತೆ. ಇನ್ನೂ ಟೈಮ್ ಇತ್ತಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವಿ. ಸ್ವಲ್ಪ ಮುಂದೆ ಹೋದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಸ್ಟೆಪ್ ಇತ್ತು, ಅಲ್ಲಿ ಕೆಳಗಡೆ ಬಂದ ತಕ್ಷಣ ಫುಡ್ ಕೋರ್ಟ್ ಎಲ್ಲ ಇತ್ತು. ಇಲ್ಲಿ ಎಲ್ಲ ಥರ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ನಮಗೆ. ಮತ್ತು ಇದು ಯಾವುದು ಫ್ರೀ ಅಲ್ಲ, ನಾವು ದುಡ್ಡು ಕೊಟ್ಟೆ ಬೈ ಮಾಡ್ಕೋಬೇಕು. ಮತ್ತು ಇದ್ರ ಆಪೋಸಿಟಲ್ಲೇ ವಾಶ್ರೂಮ್ ಕೂಡ ಅಲ್ಲೇ ಇದೆ. ಸ್ನ್ಯಾಕ್ಸ್ ಎಲ್ಲ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲೇ ತೊಗೊಬಂದು ಮಾರ್ತಾ ಇರ್ತಾರೆ, ಅಲ್ಲೇ ಕೂಡ ತೊಗೋಬೋದು, ಇಲ್ಲಾಂದರೆ ಇಲ್ಲಿ ಬಂದು ಕೂಡ ತೊಗೋಬೋದು. ನೋಡಿ, ಈ ಥರ ಸೀಲ್ ಮೇಲೆ ಟಾಟಾ IPL ಮತ್ತು RCB ಅಂತ ಡಿಸ್ಪ್ಲೇ ಎಲ್ಲ ಹಾಕಿರ್ತಾರೆ. ಮತ್ತು ಇದೇ ಗ್ರೌಂಡು ಮ್ಯಾಚ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಇವರು DC ಚಿಯರ್ ಗರ್ಲ್ಸು, ಇವರು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಪ್ಲೇಯರ್ಸ್ದು ಪ್ರಾಕ್ಟೀಸ್ 6 o'clock ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಎಂಟ್ರಿ ಆಗ್ತಾ ಇದ್ದಾರೆ, ಹಾಗಾಗಿ ಕ್ರೌಡ್ ಎಲ್ಲ ಫುಲ್ ಜೋಶಲ್ಲಿ ಕೆಡಿಸ್ತಿದ್ದಾರೆ. ಕೊಹ್ಲಿ ಗ್ರೌಂಡ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ಜೋರಾಗಿ ಕಿರಿಸ್ತಾ ಇದ್ರು. ಇಲ್ಲಿ ನೋಡಿ, ಇದು ಕಾಣ್ತಾ ಇದ್ದೀರಾ, ಇದು ಸ್ಪೈಡರ್ ಕ್ಯಾಮ್ರಾ. ಮ್ಯಾಚ್ ಟೈಮಲ್ಲೂ ಕೂಡ ಇದು ಗ್ರೌಂಡ್ ಒಳಗಡೆ ಹೀಗೆ ಓಡಾಡ್ತಾ ಇರುತ್ತೆ. ಝೂಮ್ ಮಾಡಿ ಎಲ್ಲ ವೀಡಿಯೋಸ್ನ ತೋರಿಸ್ತಾ ಇರುತ್ತೆ ಇದು. ಇವಾಗ ಟಾಸ್ ಎಲ್ಲ ನಡೀತಾ ಇತ್ತು. DC ಅವರು ಟಾಸ್ ವಿನ್ ಆದರು. ಮತ್ತು ಇನ್ನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಈ ಥರ ಮ್ಯೂಸಿಕ್ ಎಲ್ಲ ಹಾಕಿದ್ರು, RCB ಅಂತ. ಇದು ನಮ್ಮ RCB ಟೀಮ್ದು ಚಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ನೋಡಿ, ಈ ಥರ ಫ್ಲ್ಯಾಗ್ ಎಲ್ಲ ಅಲ್ಲೇ ಸಿಗುತ್ತೆ, ನಾವೇನು ಥರ ಅವಶ್ಯಕತೆ ಇಲ್ಲ. ನಾವು ಕೂತಿದ್ದು D ಕಾರ್ಪೊರೇಟ್ ಸ್ಟ್ಯಾಂಡಲ್ಲಿ. DC ಟೀಮ್ದು ಚಿಯರ್ ಗರ್ಲ್ಸ್ ಹಿಂದೆನೇ ನಾವು ಕೂತಿದ್ವಿ. ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು ಗ್ರೌಂಡು. ಇನ್ನೇನು ಮ್ಯಾಚಿನ ಸ್ಟಾರ್ಟ್ ಆಗಬೇಕಿತ್ತು. IPL ಮ್ಯಾಚ್ದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಒಳ್ಳೆ ಎಂಜಾಯ್ ಕೂಡ ಮಾಡಿದ್ವಿ. RCB ಅವರು 6 ಇಲ್ಲ 4 ಹೊಡೆಯೋಂಗಿಲ್ಲ, ಎಲ್ಲರೂ ಎದ್ದು ನಿಂತ್ಕೊಬಿಡ್ತಾರೆ. ಎದ್ದು ನಿಂತ್ಕೊಂಡು ಫುಲ್ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೂಡ ಹಾಕಿರ್ತಾರೆ, RCB ಅಂತ. ನಾವು ಕೂತ್ಕೊಂಡಿದ್ದ ಜಾಗದಲ್ಲಿ ವ್ಯೂ ಕೂಡ ಚೆನ್ನಾಗಿತ್ತು, ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ. ಒಂದೊಂದು ಓವರ್ ಆದಂಗೆ ಬೌಲರ್ಸು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಚೇಂಜ್ ಆಗ್ತಾರೆ.
ನೆಕ್ಸ್ಟ್ ಓವರ್ಗೆ ಮತ್ತೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಚೇಂಜ್ ಆಗ್ತಾರೆ ಎಲ್ಲ ಮ್ಯಾಚಲ್ಲೂ ಆಗಿ ಕೂಡ. ಈಗ ಡಿ ಸಿ ಅವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ, ಒಬ್ಬರು ಔಟ್ ಆದರು, ಹಾಗಾಗಿ ಫುಲ್ಲು ಎಂಕರೇಜ್ ಮಾಡ್ತಾಯಿದ್ದಾರೆ ಆರ್ ಸಿ ಬಿ ಟೀಮ್ಗೆ. ಸ್ನ್ಯಾಕ್ಸ್ ಬೇಕು ಅಂದರೆ ಅಲ್ಲೇ ಹೋಗಿ ತೊಗೋಬೇಕು ಅಂತ ಏನಿಲ್ಲ, ನಾವು ಕೂತಿರೋ ಕಡೆನೇ ಮಾರ್ಕೊಂಡು ಬರ್ತಿರ್ತಾರೆ, ಏನು ಬೇಕು ಎಲ್ಲ ಅಲ್ಲೇ ತೊಗೋಬೋದು. ನಾವಾಗ ಫ್ರೂಟ್ಸ್ ಮಾತ್ರ ತೊಗೊಂಡು ತಿಂದ್ವಿ ಅಷ್ಟೇ, ಬೇರೇನು ತೊಗೊಳ್ಳಿಲ್ಲ. ಫ್ಯಾನ್ಸ್ನ ಎಂಗೇಜ್ ಆಗಿಡೋಕ್ಕೆ ಮತ್ತು ಬೋರ್ ಆಗದೆ ಇರೋದಕ್ಕೆ ಈ ಥರ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಫ್ಲ್ಯಾಶ್ ಲೈಟ್ ಆನ್ ಮಾಡಿ ರೈಟು ಲೆಫ್ಟು ಮೇಲೆ ಕೆಳಗಡೆ ಎಲ್ಲ ಮಾಡಿಸ್ತಾಯಿದ್ರು. ಮ್ಯಾಚ್ ಮುಗೀತು, ಡಿ ಸಿ ಟೀಮ್ ಅವ್ರು ವಿನ್ ಆದರು. ಕೆ ಎಲ್ ರಾಹುಲ್ ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಒಳ್ಳೆ ಪರ್ಫಾಮೆನ್ಸ್ ಕೂಡ ಕೊಟ್ಟರು ಕೆ ಎಲ್ ರಾಹುಲ್. ನಮಗೊಂದೇ ಬೇಜಾರಂದರೆ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಲಿಲ್ಲ ಅಂತ. ಪರವಾಗಿಲ್ಲ, ನಾವೇನಿದ್ರು ಆರ್ ಸಿ ಬಿಗೆ ಸಪೋರ್ಟ್ ಯಾವಾಗಲೂ. ಮ್ಯಾಚ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು, ಚೆನ್ನಾಗಿತ್ತು, ಹೋಗಿದ್ದಕ್ಕೂ ಯೂಸ್ಫುಲ್ ಆಯಿತು. ನಾವು ಹೋಗಿದ್ದು ಟಿಕೆಟಿಗೆ, ಒಂದು ಟಿಕೆಟ್ಗೆ 3300 ರುಪೀಸು. ಎಂಜಾಯ್ ಮಾಡಿದ್ವಿ. ಮತ್ತು ಪ್ಲೇಯರ್ಸ್ ಎಲ್ಲ ಹೊರಟರು, ಒಬ್ರಿಗೊಬ್ರು ಸೆಕೆಂಡ್ ಮಾಡಿಕೊಂಡು. ಮತ್ತು ಮ್ಯಾಚ್ ಮುಗಿದ ತಕ್ಷಣ ಅವರೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದರು. ಮತ್ತು ನಾವು ಕೂಡ ಹೊರಟ್ವಿ. ಪ್ರೆಸೆಂಟೇಷನ್ ಎಲ್ಲ ನಮಗೇನು ನೋಡೋಕ್ಕೆ ಬಿಡೋಲ್ಲ, ಪೊಲೀಸರು ಎಲ್ಲರನ್ನೂ ಕಳಿಸ್ತಾ ಇರ್ತಾರೆ, ಹಾಗಾಗಿ ನಾವು ಹೊರಟ್ವಿ. ಮತ್ತು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಫುಲ್ ಕ್ರೌಡು, ಜನಗಳೆಲ್ಲ ಅವ್ರವ್ರ ಮನೆಗೆ ಹೊರಡ್ತಾಯಿದ್ರು. ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ಕೆಲವೊಬ್ಬರಂತೂ ಆರ್ ಸಿ ಬಿ ಟೀಮ್ ಹೋಗೋರಿಗೂ ಹೋಗೋದೇ ಇಲ್ಲ, ಅಲ್ಲೇ ವೆಯ್ಟ್ ಮಾಡ್ತಾಯಿರ್ತಾರೆ ಟೀಮ್ನ ನೋಡ್ಬೋದಲ್ಲ ಅಂತ. ಮತ್ತು ಮೆಟ್ರೋ ಹತ್ರ ಫುಲ್ ರಶ್ ಆಗಿತ್ತು. ನಾವು ಕೂಡ ನಮ್ಮ ಮನೆ ಕಡೆ ಹೊರಟ್ವಿ. ಹೋಗೋ ದಾರಿಲಿ ಆನ್ ದ ವೇ ಊಟ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಮತ್ತು ನನ್ನ ಮಗನಿಗೆ, ಅಕ್ಕನ ಮಗನಿಗೆ ಟೀ ಶರ್ಟ್ ತೊಗೊಂಡೆ ಅಂತ ಅನ್ನಲ್ಲ, ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಇಬ್ಬರು ಹಾಕ್ಕೊಂಡು, ಮತ್ತು ಅಲ್ಲಿಂದ ಆರ್ ಸಿ ಬಿ ಫ್ಲ್ಯಾಗ್ ಕೂಡ ಎತ್ಕೊಂಡು ಬಂದಿದೆ, ಅದನ್ನು ಇಟ್ಕೊಂಡು ಇಬ್ಬರು ಎಂಜಾಯ್ ಮಾಡಿ ಓಡಾಡ್ತಾಯಿದ್ರು ಆರ್ ಸಿ ಬಿ ಅಂತ. ಹೀಗಿತ್ತು ನಮ್ಮ IPL ಮ್ಯಾಚ್ದು ಎಕ್ಸ್ಪೀರಿಯೆನ್ಸು. ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಕೂಡ ಮಾಡಿದ್ವಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.